ನಮಸ್ಕಾರ ಸ್ನೇಹಿತರೆ. ವರದಕ್ಷಿಣೆ ಕಿರುಕುಳ ಆರೋಪದ ಮೇಲೆ ನಟ ಎಸ್ ನಾರಾಯಣ್ ಪತ್ನಿ ಭಾಗ್ಯವತಿ ಮತ್ತು ಪುತ್ರ ಪವನ್ ವಿರುದ್ಧ ಜ್ಞಾನಭಾರತಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪವನ್ ಪತ್ನಿ ಪವಿತ್ರ ದೂರಿನ ಆಧಾರದ ಮೇಲೆ ಪೊಲೀಸರು ಮೂವರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಲು 3 ದಿನಗಳ ಗಡುವು ನೀಡಲಾಗಿದೆ. ಪವಿತ್ರ ಗಂಡ ಮತ್ತು ಅತ್ತೆ ಮಾವ ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ವರದಕ್ಷಿಣೆ ಕಿರುಕುಳ ಆರೋಪಕ್ಕೆ ಸಂಬಂಧಿಸಿದಂತೆ ಚಿತ್ರನಟ ಹಾಗೂ ನಿರ್ದೇಶಕ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಪುತ್ರ ಪವನ್ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಎಸ್ ನಾರಾಯಣ್ ಅವರ 2ನೇ ಮಗ ಪವನ್ ಪತ್ನಿ ಪವಿತ್ರ ಅವರು ನೀಡಿದ ದೂರು ಆಧರಿಸಿ ಮೂವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ದೂರಿನ ಸಂಬಂಧ ಈ ಮೂವರಿಗೂ ನೋಟಿಸ್ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಲಾಗಿದ್ದು, ಇದಕ್ಕಾಗಿ 3 ದಿನ ಗಡುವು ನೀಡಲಾಗಿದೆ. ಜೊತೆಗೆ ಸ್ಥಳ ಮಹಜೂರು ಮಾಡಲಾಗಿದೆ. ಸೊಸೆ ಪವಿತ್ರ ನೀಡಿದ ದೂರಿನಲ್ಲಿ ಏನಿದೆ? ಪವನ್ ರನ್ನು 2021ರಲ್ಲಿ ಮದುವೆ ಆಗಿದೆ. 2022ರಲ್ಲಿ ನಾನು ಮತ್ತು ಪವನ್ ಬೇರೆ ಸಂಸಾರ ಹೂಡಿದೆವು. ನಮಗೆ ಒಂದು ಗಂಡು ಮಗುವಿದೆ. ಪವನ್ ಅವರು ಪದವೀಧರ ಅಲ್ಲದಿದ್ದರಿಂದ ನಾನೇ ದುಡಿದು ಸಂಸಾರ ನಡೆಸುತ್ತಿದ್ದೆ. ಮಗುವಿನ ಪೋಷಣೆಯ ಖರ್ಚು ವೆಚ್ಚವನ್ನ ನಾನೇ ಭರಿಸಿದ್ದೇನೆ. ಮಗುವಾಗಿ 3 ತಿಂಗಳಾದ ನಂತರ ಮಾವ ಎಸ್ ನಾರಾಯಣ್ ಅವರು ನಮ್ಮನ್ನು ಮನೆಗೆ ಬರುವಂತೆ ಕರೆದಿದ್ದರಿಂದ ಪುನಃ ಅತ್ತೆ ಮಾವನ ಮನೆಗೆ ಹೋಗಿದ್ದೆ ಎಂದು ಪವಿತ್ರ ದೂರಿನಲ್ಲಿ ಹೇಳಿದ್ದಾರೆ. ಮನೆಗೆ ವಾಪಸ್ ಹೋದ ನಂತರ ಕೆಲವೇ ದಿನಗಳಲ್ಲಿ ಮಾವ ನಾರಾಯಣ್ ಮತ್ತು ಪತಿ ಪವನ್ ಒಟ್ಟಾಗಿ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆರಂಭಿಸಿದರು. ಅದಕ್ಕೆ ಬೇಕಿದ್ದ ಬಂಡವಾಳಕ್ಕೆ ಹಣ ಕೊಡುವಂತೆ ಪತಿ ನನಗೆ ಕೇಳಿದ್ದರು. ನಾನು ತಾಯಿಯ ಒಡವೆಗಳನ್ನ ಅಡವಿಟ್ಟು ಹಣ ತಂದುಕೊಟ್ಟಿದ್ದೆ. ಆದರೆ ಆ ಸಂಸ್ಥೆಯು ನಷ್ಟದಿಂದ ಮುಚ್ಚಿ ಹೋಯಿತು. ಕೊನೆಗೆ ಆ ನಷ್ಟ ಭರಿಸಲು 10 ಲಕ್ಷ ರು ಸಾಲ ತಂದು ಕೊಟ್ಟಿದ್ದೆ. ಇದರ ಇಎಂಐ ನಾನೇ ಕಟ್ಟುತ್ತಿದ್ದೇನೆ. ಪವನ್ ನನ್ನ ತಾಯಿಯಿಂದ 75,000 ರು ಪಡೆದಿದ್ದಾರೆ ಎಂದು ಪವಿತ್ರ ದೂರಿನಲ್ಲಿ ವಿವರಿಸಿದ್ದಾರೆ. ಮದುವೆ ಸಂದರ್ಭದಲ್ಲಿ ಪತಿಯು 1 ಲಕ್ಷ ರು ಮೌಲ್ಯದ ಉಂಗುರ ಮತ್ತು ಮದುವೆಯ ಖರ್ಚಿಗೆ ಸ್ವಲ್ಪ ಹಣ ಪಡೆದಿದ್ರು. ಇಷ್ಟೆಲ್ಲ ಸಹಾಯ ಮಾಡಿದರೂ ಅತ್ತೆ ಭಾಗ್ಯವತಿ ಮತ್ತು ಪತಿ ಪವನ್ ಮತ್ತೆ ಹಣ ತಂದು ಕೊಡುವಂತೆ ಪೀಡಿಸುತ್ತಿದ್ದರು. ಅದಕ್ಕೆ ನಾನು ಒಪ್ಪಿರಲಿಲ್ಲ. ಇದರಿಂದ ಕೋಪಗೊಂಡ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಪತಿಯು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಹಿಂಸಿಸಿದ್ದಾರೆ ಎಂದು ಪವಿತ್ರ ಆರೋಪಿಸಿದ್ದಾರೆ. ಹಲವು ಬಾರಿ ಪತಿಯ ಮನೆ ಬಳಿ ಹೋದರೂ ಸೆಕ್ಯೂರಿಟಿ ಗಾರ್ಡ್ಗಳು ಮನೆಯಲ್ಲಿ ಯಾರೂ ಇಲ್ಲ ಎಂದು ಹೇಳ್ತಿದ್ದಾರೆ. ನನಗೆ ಮತ್ತು ಮಗುವಿಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಮತ್ತು ಪವನ್ ಅವರೇ ಕಾರಣ. ನನಗೆ ಬೈದು ವರದಕ್ಷಿಣೆ ಕಿರುಕುಳ ನೀಡಿದ ಈ ಮೂವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಎಂದು ಪವಿತ್ರ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.